ಓಂ ನಮೋ ವಾಲ್ಮೀಕಿ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 330ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆಯಲ್ಲಿ ಲಕ್ಷ್ಮಣ ಸೀತೆಯ ಹೀಯಾಳಿಕೆ ಮಾತುಗಳನ್ನು ಕೇಳಿ ಮಣಿದು ರಾಮನನ್ನು ಹುಡುಕಲಿಕ್ಕೆ ಅರಣ್ಯಕ್ಕೆ ಹೋಗಿಬಿಡ್ತಾನೆ. ಸೀತೆ ಇಲ್ಲಿ ಒಬ್ಬಳೇ ಇದ್ದ ಸ್ಥಿತಿಯನ್ನು ನೋಡಿಕೊಂಡು ರಾವಣ ತನ್ನ ಯೋಜನೆಯಂತೆ ಸಫಲ ಆದದ್ದನ್ನು ಕಂಡು ಸನ್ಯಾಸಿ ವೇಷದಲ್ಲಿ ಬರ್ತಾನೆ. ಆ ಸೀತೆಯ ಸೌಂದರ್ಯವನ್ನು ದುರ್ಗಟ್ಟುವುದನ್ನು ನೋಡಿ ಇಡೀ ಪ್ರಕೃತಿಯಲ್ಲೇ ಅಲ್ಲೋಲ ಕಲ್ಲೋಲ ಕಂಡು ಬರ್ತಿದೆ. ಅಂದರೆ ಅವು ಕೂಡ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಲಿಕ್ಕೆ ಶುರು ಮಾಡ್ತಾವೆ. ಆವಾಗ ರಾವಣ ತನ್ನ ಒಂದು ಸನ್ಯಾಸಿ ವೇಷದಲ್ಲಿ ಬಂದು ಮೊದಲು ಸೀತೆ ಮುಂದೆ ಭಿಕ್ಷೆ ಕೇಳುತ್ತಾ ಒಂದು ವಿಧಾನವನ್ನು ಹೆಣ್ಣನ್ನು ತನ್ನ ಒಂದು ವಶ ಮಾಡಿಕೊಳ್ಳೋ ವಿಧಾನ ಯಾವುದಪ್ಪ ಅಂದರೆ ಹೆಣ್ಣಿನ ಸೌಂದರ್ಯವನ್ನು ಹೊಗಳುವುದು. ಸೊ ಹೊಗಳುವ ವಿಧಾನವನ್ನು ಹೆಣ್ಣನ್ನು ಹೊಗಳುವ ವಿಧಾನವನ್ನು ರಾವಣ ಮೊದಲು ಪ್ರಯೋಗ ಮಾಡ್ತಾನೆ. ಅದು ಒಂದು ಪ್ರಕಾರದ ಅಸ್ತ್ರಣೆ. ಅವಳ ಸೌಂದರ್ಯವನ್ನು ಹೊಗಳಲಿಕ್ಕೆ ಶುರು ಮಾಡ್ತಾನೆ. ಕೇಳ್ತಾನೆ, ನಿನ್ನ ಮುಖ, ನಿನ್ನ ಪಂಕ್ತಿಗಳು ಇವೆಲ್ಲ ಇಷ್ಟು ಸುಂದರ ಕೋಮಲ ಶರೀರ ಇದೇ, ನೀನು ಯಾರಂತ ಕೇಳ್ತಾ ಅದನ್ನೇ ಅವನು ಮುಂದುವರಿಸ್ತಾನೆ. ಮುಖಕಮಲ ವಕ್ರಾಂಗ ಶುಭಸ್ತ್ರೀಯೇ, ನೀ ಲಕ್ಷ್ಮಿಯೇ, ಅಪ್ಸರೆಯೇ, ರತಿದೇವಿಯೇ, ಚಾರಣಿಯೇ. ಮುಖ ನೋಡಿದರೆ ಕಮಲದಂತೆ ಇದೆ, ಅಷ್ಟು ಸುಂದರವಾಗಿದ್ದೀಯಾ. ಮತ್ತು ವಕ್ರಾಂಗ ಇದೆ, ನಿನ್ನ ಅಗದಿ ಯಾರಪ್ಪ ಅಂದರೆ ಚಿತ್ರಕಾರ ಕಲಾಕಾರ ಯಾವ ರೀತಿಯಾಗಿ ಸುಂದರ ಹೆಣ್ಣನ್ನು ಆ ಕಡೆ ಈ ಕಡೆಗೆ ಕೆತ್ತಿರ್ತಾನೆ, ಒಂದು ನಮನೆ ಒಂದು ಸುಂದರ ಒಂದು ಗೊಂಬೆಗೆ ತಯಾರು ಮಾಡಿರ್ತಾನೆ. ಹಂಗೆ ಒಂದು ಸುಂದರವಾಗಿ ಕೆತ್ತಿದಂತಹ ಒಂದು ನೀನು ನಿಂದ ಹೀಗೆ ಸೌಂದರ್ಯ ಕಾಣಿಸ್ತಿದೆ. ಮತ್ತು ನಿನ್ನ ಸ್ವಭಾವದ ನೋಡಬೇಕಾದ್ರೆ ನೀನು ಸಂಕೇತ ಸ್ವಭಾವ ನೋಡಬೇಕಾದ್ರೆ ನೀನು ಶುಭ ಶ್ರೀಗತೆ ಕಾಣಿಸ್ತೀಯ. ಹಾಗಾದರೆ ನೀನು ಲಕ್ಷ್ಮಿಯೇ, ವಿಷ್ಣುವಿನ ಪತ್ನಿ ಲಕ್ಷ್ಮಿಯೇ, ನೀನು ಅಪ್ಸರೆಯೇ, ದೇವಲೋಕದಿಂದ ಬಂದಂಥ ಅಪ್ಸರೆಯೇ, ಅಥವಾ ರತಿದೇವಿಯೇ, ಮನ್ಮಥನ ಹೆಂಡತಿ ಪ್ರೇಯಸಿ ರತಿದೇವಿಯೇ, ಅಥವಾ ನೀನು ಚಾರಣಿ, ಅಥವಾ ಇಲ್ಲೇ ಅರಣ್ಯದಲ್ಲಿ ಬರಲಿಕ್ಕೆ ಬಂದಂಥ ಒಂದು ಸುಂದರ ಸ್ತ್ರೀಯೇ, ನೀನು ಯಾರು ಅಂತ ಹೇಳಿ ರಾವಣ ಪ್ರಶ್ನೆ ಮಾಡ್ತಾನೆ. ಸುಂದರ ದಂತಗಳು ಮಲ್ಲಿಗೆ ಮೊಗ್ಗದಂತೆ ಬಳಕುವ ನಡ. ಆಕೆ ಹಲ್ಲುಗಳು ಭಾಳ ಸುಂದರವಾಗಿದ್ದವು, ಅದರಂತೆ ಆಕೆ ನಡ ಸಪೂರ ಇತ್ತು. ಅದು ಹೆಂಗೆ ಕಾಣಿಸ್ತಿತ್ತಂದ್ರೆ ಮಲ್ಲಿಗೆ ಹೂವಿನ ಮೊಗ್ಗದಂತೆ, ಸಪೂರವಾದಂಥ ಮಲ್ಲಿಗೆ ಹೂವಿನ ಮೊಗ್ಗದಂಗೆ ಕಾಣ್ತಾ ಇತ್ತು. ಕಪ್ಪು ರೆಪ್ಪೆಯ ಕೆಂಪು ಅಂಚಿನಲ್ಲಿ ವಿಶಾಲ ಶುಭ್ರ ಕಣ್ಣುಗಳು. ಕಪ್ಪು ರೆಪ್ಪೆಗಳಿದ್ದು ಆ ಅಂಚಿನಲ್ಲಿರುವಂಥ ಕೆಂಪು ಬಣ್ಣ ಏನಿದೆಯಲ್ಲ, ಕೆಂಪು ಬಣ್ಣ ರೇವೆಯ ಒಳಗಡೆ ಭಾಗ, ಅದರಲ್ಲಿ ವಿಶಾಲವಾದಂಥ ಆಕೆ ಕಣ್ಣುಗಳು ವಿಶಾಲಾಕ್ಷಿ. ಆಕೆ ಕಣ್ಣುಗಳು ದೊಡ್ಡ ದೊಡ್ಡ ಇದ್ದವು, ಶುಭ್ರವಾದಂಥ ಕಣ್ಣುಗಳು ಇದ್ದು ಲಕ್ಷ್ಮಿ ಇವಳು ಸೀತೆಯು. ಶುಭ್ರ ಕಣ್ಣುಗಳು, ಹೊಳಪು ಬೀರುವ ಮೈಬಣ್ಣ ಎರಡನೇ ಬೆಳಕಿನಿಂದ ಹೊಳೆಯೋದು ಅಷ್ಟೇ ಅಲ್ಲ, ನೀನೇ ಹೊಳಪು ಅಂದರೆ ನಿನ್ನ ಬಣ್ಣದ ಬೇರೆ ಕಡೆ ಬಿತ್ತ ರಿಫ್ಲೆಕ್ಟ್ ಆಗ್ತಿದೆ. ಅದು ಅಂದರೆ ಹೊಳಪನ್ನು ಬೀರುವಂಥ ನಿನ್ನ ಮೈಬಣ್ಣ. ಹಸ್ತದಂತ ಹೋಲುವ ತೊಡೆಗಳು. ಹಸ್ತದಂತ ಅಂದರೆ ಆನೆ ಕೋರೆಗಳು ಎಷ್ಟು ಸುಂದರವಾಗಿ ಸಪೂರವಾಗಿರ್ತಾವಲ್ಲ, ನಿನ್ನ ತೊಡೆಗಳು ಆನೆ ದಂತಗಂತೆಗೆ, ಆನೆ ಕೋರೆಗಳಂತೆ, ಆನೆ ಹಲ್ಲಿನಂತೆ ಕಾಣಿಸ್ತಾ ಇವೆ. ನಿನ್ನ ಅಷ್ಟು ನೋಡ್ರಿ, ಅವನು ಬಣ್ಣದ ಬಗ್ಗೆ ಹೇಗೆ ಹೇಳ್ತಾ, ಆಕೆ ತೊಡೆ ಬಗ್ಗೆನೂ ಹೇಳ್ತಾನೆ. ಹೋಲುವ ತೊಡೆಗಳು, ಆಭರಣ ಆಚ್ಛಾದಿತ ಸ್ತನಗಳು. ನಿನ್ನ ಸ್ತನಗಳೇನಿವೆ ಆಭರಣದಿಂದ ಸುತ್ತಿಕೊಂಡವ, ಮುಚ್ಚಿಕೊಂಡವ. ಆಭರಣ ಆಚ್ಛಾದಿತ ಸ್ತನಗಳು, ಆಗಾಗ ಇಣುಕುವ ಕಂದು ತುಂಬಗಳು. ಆ ಅರಣ್ಯ ಇದರ ಮಧ್ಯೆನೇ, ಆಭರಣಗಳ ಮಧ್ಯೆನೇ ನಿಂದ ತುಂಬ ಏನಿದೆಯಲ್ಲ ಅದು ಆಗಾಗ ಗೋಚರಿಸ್ತಾ ಇದೆ. ನೋಡಿ, ವಾಲ್ಮೀಕಿ ಹೆಣ್ಣಿನ ವರ್ಣನೆ ಮಾಡುವಂಥ ಒಂದು ವಿಧಿಯನ್ನು ನೋಡಿ, ಒಂದು ವಿಧಾನವನ್ನು ನೋಡಿ, ಅದರ ಏನನ್ನು ಸೌಂದರ್ಯಗಳನ್ನು ತುಂಬಿದ್ದಾರೆ ನೋಡಿ. ತುಂಬುಗಳು, ಇಣುಕುವ ಕಂದು ತುಂಬುಗಳು, ಮನಸೆಳೆವ ನಸುನಗೆ. ನಿನ್ನ ಮುಖ, ನಿನ್ನ ತುಟಿಗಳ ಮೇಲೆ ಇರುವಂಥ ನಸುನಗೆ ಏನಿದೆ ಅದು ಯಾರು ನೋಡ್ತಾರೋ ಅವ್ರ ಮನಸ್ಸನ್ನು ತಕ್ಷಣ ತನ್ನ ತೆಗೆದುಕೊಳ್ತಿದೆ.
ದಂತಪಂಕ್ತಿ ವಿಶಾಲ ಚಕ್ಷಗಳು, ಮುಷ್ಟಿಗಾತ್ರದ ನಡು, ಪುಟಿವ ಸ್ತನಗಳು, ಕೊರೆದವು ಎನ್ನ ಮನ ನದಿ ದಡ ಕೊರದಂತೆ. ಯಾವ ರೀತಿ ನದಿ ಉಕ್ಕೇರಿದಾಗ ತನ್ನ ದಡಗಳನ್ನು ಕೊರ್ಕೊಂತ ಹೋಗ್ತಿದೆ, ಆಗ ನಿನ್ನ ಸೌಂದರ್ಯ ಕಂಡು ನನ್ನದಲ್ಲಿ ಉಕ್ಕುವಂಥ ಈ ಒಂದು ಆಕರ್ಷಣೆ ಏನಿದೆ, ಕಾಮಭಾವನೆ ಇದೆ, ಅದು ಕೊರಿತಾ ಹೊಂಟಿದೆ ಅಂತ ಹೇಳಿ ರಾವಣ ಸೀತೆಯ ಮುಂದೆ ಅವಳ ಸೌಂದರ್ಯವನ್ನು ವರ್ಣನೆ ಮಾಡ್ತಾನೆ. ವರ್ಣನೆ ಮಾಡುವ ಕಾಲಕ್ಕೆ ಅವ ಏನು ಮಾಡ್ತಾನಂದ್ರೆ ಅವಳಲ್ಲಿ, ಯಾಕಂದ್ರೆ ಈ ಕೆಲವೊಂದು ಆಕೆ ಅಂಗಾಂಗಗಳನ್ನು ನೀವು ವರ್ಣನೆ ಮಾಡೋ ಕಾಲಕ್ಕೆ ಸಹಜವಾಗಿಯೇ ಅದು ಮನುಷ್ಯನಲ್ಲಿ ಏನಾಗ್ತಿದೆ, ಒಂದು ಕಾಮಭಾವನೆ ಹುಟ್ಟಿಕೊಳ್ತಿದೆ. ಅಂದರೆ ರಾವಣ ಏನು ಪ್ರಯೋಗ ಮಾಡ್ತಾನಪ್ಪ ಅಂದ್ರೆ ಅವಳ ಸೌಂದರ್ಯವನ್ನು ಯಥಾವತ್ತಾಗಿ ಹೊಗಳುವುದರ ಜೊತೆಗೆ ಅವಳಲ್ಲಿ ತನ್ನ ಪರವಾಗಿ ಕಾಮಭಾವನೆ ಹುಟ್ಟಬೇಕು ಅನ್ನುವಂಥ ತಂತ್ರವನ್ನು ಉಪಯೋಗ ಮಾಡ್ತಾನೆ. ದೇವ, ಯಕ್ಷ, ಗಂಧರ್ವ, ನಾಗ, ಕಿನ್ನರ ಸ್ತ್ರೀಗಳಲ್ಲೂ ನಿನ್ನಷ್ಟು ಸುಂದರ ಸ್ತ್ರೀ ಕಂಡಿಲ್ಲ ನನಗೆ. ಎಲ್ಲ ರೀತಿ, ಯಾಕಂದ್ರೆ ಅವ್ನು ಗೊತ್ತಿರ್ತಿದೆ 1000 ಜನ ಹೆಂಡಂತಿರು. ಅವರೆಲ್ಲ ಯಾರಪ್ಪ ಅಂದ್ರೆ ಮಂಡೋದರಿಯನ್ನು ಕೂಡ ಆಕೆ ಸೌಂದರ್ಯ ಮೆಚ್ಚನೆ ಮದುವೆಯಾಗಿರ್ತಾನೆ ಧರ್ಮಪತ್ನಿ. ಉಳಿದವ್ರನ್ನೆಲ್ಲ ಯುದ್ಧ ಮಾಡೋ ಕಾಲಕ್ಕೆ ಈ ರಾಜರ ಹೆಂಡಂದಿರನ್ನು, ಅವ್ರ ಮಕ್ಕಳನ್ನು ಇವು ಅಪಹರಿಸಿಕೊಂಡು ಬಂದಿರ್ತಾನೆ. ಎಲ್ಲ ಪ್ರಭೇದ, ಎಲ್ಲ ಜನಾಂಗದ, ಅವರು ಗಂಧರ್ವರಾಗಿರಬೇಕು, ವಿದ್ಯಾಧರರಾಗಿರಬೇಕು, ಕಿನ್ನರರಾಗಿರ್ಬೋದು, ದೇವತೆಗಳಾಗಿರ್ಬೋದು, ಎಲ್ಲ ಪ್ರಕಾರದ ಎಲ್ಲ ಪ್ರಭೇದದ ಇದೇನು ಜನ ಇದೆಯಲ್ಲ, ರಾಜರಿದ್ದಾರೆ, ಈ ಮನುಷ್ಯ ಪ್ರಭೇದಗಳೇನಿವೆ, ಅಂದರೆ ಎಲ್ಲ ಒಂದು ರೀತಿಯ ಸುಂದರ ಸ್ತ್ರೀಯರನ್ನು ಇಲ್ಲಿ ತನ್ನ ಅರಮನೆಯಲ್ಲಿ ಕೂಡ ಹಾಕಿರ್ತಾನೆ. ಅದಕ್ಕೆ ಅವನಿಗೆ ಅವ್ರದ್ದೆಲ್ಲ ಸೌಂದರ್ಯವನ್ನು ನೋಡಿರ್ತಾನೆ. ಅವರ 1000 ಜನ ಇಂತನ ಹೆಂಡಂದಿರಿರ್ತಾರೆ, ಮತ್ತು ಇನ್ನು ಯಾರನ್ನು ನೋಡಿರ್ತಾನಲ್ಲ ಅವರೆಲ್ಲರಿಗಿಂತನೂ ಹೆಚ್ಚು ಸೌಂದರ್ಯವಾಗಿ ಸುಂದರವಾಗಿ ಯಾರು ಸೀತೆ ಅವನಿಗೆ ಕಾಣ್ತಾಳೆ. ಅದನ್ನೇ ಅವಳನ್ನು ಹೊಗಳ್ತಾನೆ. ಅಂದರೆ ಹೆಣ್ಣಿನ ಸೌಂದರ್ಯವನ್ನು ಹೊಗಳುವುದರಿಂದ, ಅವಳಲ್ಲಿ ಕಾಮ ಉತ್ತೇಜನೆಗೊಳ್ಳುವಂಥ ಶಬ್ದಗಳನ್ನು ಬಳಸುವುದರಿಂದ ಸುಲಭವಾಗಿ ಹೆಣ್ಣು ವಶಕ್ಕೆ ಬರ್ತಿದೆ ಅನ್ನುವಂಥ ತಂತ್ರವನ್ನು ಇಲ್ಲಿ ರಾವಣ ಉಪಯೋಗ ಮಾಡ್ತಾನೆ. ನೋಡಿ, ಈ ತಂತ್ರ ಹಿಂದಿನ ಯುಗದಾಗೋದು ಇತ್ತು, ತ್ರೇತಾಯುಗದಲ್ಲಿ ಇತ್ತು, ನಂತರ ಯುಗದಲ್ಲಿ ಇತ್ತು. ಆ ತಂತ್ರ ಇನ್ನೂ ಹೋಗಿಲ್ಲ, ನಶಿಸಿ ಹೋಗಿಲ್ಲ. ಆ ತಂತ್ರ ಇವತ್ತೂ ಇದೆ. ಇವತ್ತು ಕೂಡ ಬಹಳಷ್ಟು ಜನ ಇಂತಹ ವಿಧಾನವನ್ನೇ ಬಳಸಿಕೊಂಡು ಹೆಣ್ಣನ್ನು ತನ್ನ ವಶಕ್ಕೆ ಮಾಡಿಕೊಳ್ತಾ, ಹೆಣ್ಣು ವಿವಾಹಿತ ಇರಬಹುದು, ಅವಿವಾಹಿತ ಆ ಹೆಣ್ಣಾಗ ತನ್ನ ಮನಸ್ಸಿಗೆ ಬಂತಾನೆ ಗಂಡಸು ಏನು ಮಾಡ್ತಾನಂದರೆ ಈ ಒಂದು ತಂತ್ರವನ್ನು ಉಪಯೋಗ ಮಾಡಿ ಆ ಹೆಣ್ಣನ್ನು ತನ್ನ ವಶಕ್ಕೆ ಪಡೀಲಿಕ್ಕೆ ಪ್ರಯತ್ನ ಮಾಡ್ತಾನೆ. 3 ಲೋಕಗಳಲ್ಲೂ ಕಾಣೆನು ನಿನ್ನಂಥ ಸುಂದರವಾದ ಹೆಣ್ಣನ್ನು ನಾ 3 ಲೋಕದ ನೋಡೋಕ್ಕೆ ಸಿಕ್ಕಿಲ್ಲ ನನಗೆ. ನಿನ್ನಷ್ಟು ಸೌಂದರ್ಯ ಗುಣಧರ್ಮಗಳನ್ನು, ನಿನ್ನಲ್ಲಿರುವಂಥ ಗುಣಧರ್ಮಗಳು ಲಕ್ಷಣಗಳೇನಿವೆ, ನಿನ್ನಲ್ಲಿರುವಂಥ ಸೌಂದರ್ಯವೇನಿದೆ, ಇಂತಹ ಗುಣಧರ್ಮ ಸೌಂದರ್ಯಗಳನ್ನು ಹೊಂದಿದಂಥ ಸ್ತ್ರೀಯನ್ನು ನಾನು ಎಲ್ಲಿಯೂ ಕಂಡಿಲ್ಲ, ಯಾವ ಲೋಕದಲ್ಲಿಯೂ ಕಂಡಿಲ್ಲ ಅಂತ ಹೇಳ್ತಾನೆ. ಇಚ್ಛೆಯಂತೆ ರೂಪ ಬದಲಿಸುವ ರಾಕ್ಷಸರಿಗೆ ಯೋಗ್ಯ ಅರಣ್ಯವಿದು. ಇಲ್ಲೇನು ನೀ ಬಂದದಿಲ್ಲ, ಈ ಅರಣ್ಯ ಹೇಗಿದೆಯಪ್ಪ ಅಂದ್ರೆ ತನಗೆ ಹ್ಯಾಂಗೆ ಬೇಕು ಹಂಗೆ ಇಚ್ಛೆ ಧಾರಣೆ ಮಾಡಿ ವಾಸಿಸುವ ಅಲ್ಲೋ ರಾಕ್ಷಸರಿಗೆ ಯೋಗ್ಯವಾದ ಸ್ಥಳ ಇದು. ನಿಮಗೆ ಯೋಗ್ಯವಾದ ಸ್ಥಳ ಅಲ್ಲ, ನಿನಗೆ ಯೋಗ್ಯವಾದ ಸ್ಥಳ ಅಲ್ಲ ಇದು. ಇಚ್ಛಾರೂಪಿ ರಾಕ್ಷಸರಿಗೆ ಇದು ಯೋಗ್ಯ ಸ್ಥಳ. ನಿನ್ನಂಥ ಕೋಮಲಿಯರಿಗೆ ಅಲ್ಲ, ನಿನ್ನಂಥ ಸುಂದರ ಸ್ತ್ರೀಯರಿಗೆ, ನಿನ್ನಂಥ ಕೋಮಲ ಕಾಯದ ಸ್ತ್ರೀಯರಿಗೆ ಇದು ಅಲ್ಲ. ಇದು ರಾಕ್ಷಸರು ಅಂಥವ್ರು ಏನೇನೋ ರೂಪಗಳನ್ನು ತೊಟ್ಕೊಂಡು ಏನೇನೋ ಮಾಡ್ಕೊತ ಬರ್ತಿರ್ತಾರೆ. ಅಂಥವ್ರಿಗೆ ಯೋಗ್ಯವಾದಂಥ ಸ್ಥಳ ಇದು ದಂಡಕಾರಣ್ಯ, ಪಂಚವಟಿ. ನೀರು ಸ್ಥಳ ರಾಕ್ಷಸರ ಸ್ಥಳ. ಅಂಥ ಸ್ಥಳದಾಗ ನಿನ್ನಂಥ ಕೋಮಲ ಕಾಯದ ಹೆಣ್ಣು ಇಲ್ಯಾಕೆ ಬಂದೀಯಾ ಅಂತ, ನಿನಗಿದು ಯೋಗ್ಯ ಸ್ಥಳ ಅಲ್ಲ, ಇಲ್ಲಿ ಇರಾಕಿದನು ಯೋಗ್ಯ ಅಲ್ಲ ಅಂದರೆ ನಾನು ಬೆನ್ನು ಹತ್ತಿ ಅಂದಂಗೆ ಇಂಡೈರೆಕ್ಟಾಗಿ ಹೇಳ್ತೇವೆ ನಾವು. ನೀ ಇಲ್ಲಿರುವಂಥ ಯೋಗ್ಯ ಸ್ಥಳ ಅಲ್ಲ ಅರಣ್ಯ, ಇಲ್ಲಿ ರಾಕ್ಷಸರಿರುವಂಥ ಜನ, ನೀನಿರಬೇಕಾದ ಸ್ಥಳನೇ ಬೇರೆ ಇದೆ ಅಂತ ಕೇಳಿ ಕುತೂಹಲವನ್ನು ಹುಟ್ಟಿಸ್ತಾನೆ. ಗಗನಚುಂಬಿ ಅರಮನೆ, ಪರಿಮಳ ಬೀರುವ ಹೂದೋಟ, ಯೋಗ್ಯ ವಾಸಿಸಲು ನಿನಗೆ ಓ ಅದ್ಭುತ ಸುಂದರಿ. ನಿನ್ನಂಥ ಕೋಮಲ ಕಾಯದ ಅದ್ಭುತ ಸುಂದರಿಗೆ ವಾಸಿಸಲು ಯೋಗ್ಯವಾದದ್ದು ಈ ರಾಕ್ಷಸರು ಇರುವಂಥ ರಾಜ್ಯ ಅಲ್ಲ,
ಈ ರಾಕ್ಷಸ ಇರುವಂಥ ಅರಣ್ಯ ಅಲ್ಲ. ನೀನು ಎಲ್ಲಿರ್ಬೇಕಂದ್ರೆ ಗಗನಚುಂಬಿ ಅರಮನೆ, ಗಗನಚುಂಬಿ ಕಟ್ಟಡಗಳು. ನೋಡಿ, ನಾವು ಹೇಳ್ತೇವೆ ಗಗನಚುಂಬಿ ಕಟ್ಟಡಗಳನ್ನು ನಾವು ಅಟ್ಟೇ ಕಟ್ತೇವೆ ಅಂತ ಹೇಳ್ತೇವೆ. ರಾಮಾಯಣ ಕಾಲದಲ್ಲಿ ತಮಗೆ ನಾನು ಅಯೋಧ್ಯ ನಗರದ ವರ್ಣನೆ ಮಾಡೋ ಕಾಲಕ್ಕೂ ಹೇಳೇನೆ, ಸಾಮಾನ್ಯವಾಗಿ 7 ಅಂತಸ್ತಿನ ಕಟ್ಟಡಗಳ ಅಲ್ಲಿ ಇರ್ತಾವ. ಇವನು ರಾವಣ ಕೂಡ ಹೇಳ್ತಾನ ಗಗನಚುಂಬಿ ಅರಮನೆಯಲ್ಲಿರಬೇಕು, ನೋಡಿ ಗಗನಚುಂಬಿ ಕಟ್ಟಡದ ಅರಮನೆಯಲ್ಲಿರಬೇಕು. ಪರಿಮಳ ಬೀರೋ ಹೂದೋಟ, ಎತ್ತ ಸುತ್ತಮುತ್ತ ನೋಡಿದ್ರೆ ಹೂದೋಟ ಇರಬೇಕು. ನಾವು ಈಗೇನು ಮಾಡಿದ್ರೆ ಹೂದೋಟ ಗಿಡತ್ತ ನಾವು ಮನ್ಯಾಗ ತೊಗೊಂಡಿರ್ತೇವೆ, ಮನೆ ಕಟ್ಟಿರ್ತೇವೆ, ಕೆಲವೊಂದು ಬಿಟ್ಟ ಹೂಗಳನ್ನು ಬೆಳೆಸ್ತಾ ಇರ್ತೇವೆ. ನಾವೇ ಶ್ರೇಷ್ಠ, ನಾವೇ ಪರಿಸರದಲ್ಲಿ ಇಲ್ಲ, ಇದು ತಪ್ಪಿದೆ. ಆವಾಗೂ ಕೂಡ ಹಾಗೆ ಇತ್ತು. ಚೈತ್ರವನ ಇವುದು ಬರ್ತಿದೆ, ಕುಬೇರನ ವನ ಬರ್ತಿದೆ, ಇಂದ್ರನ ವನ ಬರ್ತಿದೆ. ಅವರೆಲ್ಲ ತಮ್ಮ ಅರಮನೆ ಸುತ್ತಮುತ್ತ ಹೂದೋಟಗಳನ್ನು ಬೆಳೆಸಿದ್ರು. ಹೂದೋಟ ಬೆಳೆಸೋದು ಹಿಂದಿನಿಂದಲೂ ಬಂದಂಥ ಒಂದು ಇದು ಆಲೋಚನೆ, ಯೋಜನೆ, ಇದು ಪರಂಪರೆ, ಸಂಪ್ರದಾಯ. ಇಲ್ಲಿ ಕೂಡ ಅವನು ಹೇಳ್ತಾನೆ ಗಗನಚುಂಬಿ ಕಟ್ಟಡದ ಅರಮನೆ ಇರಬೇಕು. ಆ ಥರ ಸುತ್ತಮುತ್ತ ಏನಿರಬೇಕು ಅಂದರೆ ಹೂದೋಟ ಇರಬೇಕು. ನಿತ್ಯ ನಿನಗೆ 24 ಗಂಟೆ ನಿನಗೆ ಆ ಅರಳುವ ಹೂವಿನಿಂದ ನಿನಗೆ ವಾಸನೆ ಬರ್ತಿರಬೇಕು, ಸುಗಂಧ ಬರ್ತಿರಬೇಕು. ಆ ಸ್ಥಳ ಯೋಗ್ಯ ಸ್ಥಳ, ನಿನಗೆ ಅವು ವಾಸಿಸಲು ಯೋಗ್ಯ. ಓ ಅದ್ಭುತ ಸುಂದರಿ ಅಂತ ಹೇಳ್ತಾನೆ. ಅತ್ಯುತ್ತಮ ಹೂಹಾರ, ಸುಗಂಧ ದ್ರವ್ಯ, ಆಹಾರ ಎಲ್ಲ ಅತ್ಯುತ್ತಮಗಳನ್ನು ಕೊಡುವನೇ ಯೋಗ್ಯ ಗಂಡ ನಿನಗೆ. ನೋಡ, ಮತ್ತಲ್ಲಿ ಆಕೆ ಮನಸ್ಸನ್ನು ಹೆಂಗೆ ಹೊಲ್ಸಕ್ಕೆ ಪ್ರಯತ್ನ ಮಾಡ್ತಾನಂದ್ರೆ, ನಿನಗೆ ಇರಾಕ ಇಂಥವೆಲ್ಲ ಕೊಡಬೇಕು. ಅರಣ್ಯ ಅಲ್ಲ, ಅರಣ್ಯದ ಜೋಪಡಿ ಅಲ್ಲ. ಯಾವ ಗಂಡ ನಿನಗೆ ಜೋಪಡಿ ಕೊಡತಾನ ಅವನು ನಿನ್ನ ಸೌಂದರ್ಯಕ್ಕೆ ಯೋಗ್ಯ ಗಂಡನೇ ಅಲ್ಲ ಅಂತ ಹೇಳ್ತಿರ್ತಾನೆ ಇಲ್ಲಿ. ಅಂದರೆ ಪರೋಕ್ಷವಾಗಿ ರಾಮನನ್ನು ಹೀಯಾಳಿಸ್ತಿರ್ತಾನೆ ಅವನು. ನೀ ಆ ಒಬ್ಬ ಸನ್ಯಾಸಿ ಜೊತೆಗೆ ಇಲ್ಲಿ ಅರಣ್ಯದಾಗ ಇರಬೇಡ, ಇದು ಯೋಗ್ಯ ಅಲ್ಲ, ಅವನು ನಿನಗೆ ಯೋಗ್ಯ ಗಂಡ ಅಲ್ಲ. ನೀನು ಗಗನಚುಂಬಿ ಕಟ್ಟಡದಾಗ ಗಗನಚುಂಬಿ ಕಟ್ಟಡ ಇವಂದೇ ಇರ್ತದೆ. ಇವಂದು ಏನು ಲಂಕಾ ಇರ್ತದಲ್ಲ, ಲಂಕಾ ಹೂದೋಟದಿಂದ ತುಂಬಿರ್ತದೆ. ಎಲ್ಲ ತಂದೆ ಹೇಳ್ತಿರ್ತಾನೆ ನಾವು. ಇಂಥದ್ರಾಗ ನೀನು ಯೋಗ್ಯ ಇದ್ದೀಯಾ, ಅದಕ್ಕೆ ನಿನಗೆ ಯಾವಾಗಲೂ ಹೂಹಾರಗಳು, ನಿತ್ಯ ಹೂಹಾರಗಳನ್ನು ನೀನು ಮುಡಿಬೇಕು, ಹಾಕಬೇಕು. ಅವು ಅತ್ಯುತ್ತಮ ಹೂಗಳಿರಬೇಕು. ಅದು ನನ್ನ ಅರಮನೆಯಲ್ಲಿ ಮಾತ್ರ ಸಾಧ್ಯ ಅಂತ ಪರೋಕ್ಷವಾಗಿ ಹೇಳ್ತಿರ್ತಾನೆ. ಅತ್ಯುತ್ತಮ ಹೂಹಾರ, ಸುಗಂಧ ದ್ರವ್ಯ, ಸಾಕಷ್ಟು ಅರಮನೆಯಲ್ಲಿ ಸುಗಂಧ ಯಾವ್ದು ಬೇಕು ಆ ದ್ರವ್ಯ ನಿನಗೆ ಉಪಯೋಗ ಮಾಡ್ಕೊಳ್ಳಿಕ್ಕೆ ಸಿಕ್ತಿರಬೇಕು. ಸುಗಂಧ ದ್ರವ್ಯ ಇರಬೇಕು. ಉತ್ತಮವಾದ ಆಹಾರ ಸಿಕ್ತು, ಏನು ಬೇಕಿಲ್ಲ ತಿನ್ನಕಾಲಿ ನಿಲ್ಲಲಿರಬೇಕು. ಎಲ್ಲ ಅತ್ಯುತ್ತಮಗಳು, ಒಟ್ಟ ಆಹಾರ, ಬಟ್ಟೆ, ಗಿಟ್ಟೆ, ಮನುಷ್ಯನ ಏನು ಅಗತ್ಯಗಳನ್ನು ಪೂರೈಸ್ತಾವಲ್ಲ, ಏನು ಬೇಕಾಗಿರ್ತದೆ ಎಲ್ಲ ಪದಾರ್ಥಗಳು ಉತ್ತಮ ಗುಣಮಟ್ಟದಾಗಿರಬೇಕು, ಅತ್ಯುತ್ತಮ ಇರಬೇಕು. ಅಂಥವುಗಳನ್ನು ಯಾರು ನಿನಗೆ ಪೂರೈಸುವ ಯೋಗ್ಯತೆ ಹೊಂದಿದನ ಅವನೇ ನಿನ್ನ ಯೋಗ್ಯ ಗಂಡ, ನಿನಗೆ ಗಂಡನಾಗಲಿಕ್ಕೆ ಯೋಗ್ಯ. ಅಂದರೆ ಇಂಡೈರೆಕ್ಟಾಗಿ ಏನು ಹೇಳ್ತಾನೆ, ಆ ಸನ್ಯಾಸಿ ಏನು ನಿನಗೆ ಯೋಗ್ಯ ಗಂಡ ಅಲ್ಲ, ಎಲ್ಲವನ್ನು ಪೂರೈಸುವ ಸಾಮರ್ಥ್ಯ ನನ್ನಲ್ಲಿದೆ, ನಿನಗೆ ನಾನೇ ಯೋಗ್ಯ ಗಂಡ ಅಂಥೇಳಿ ಪರೋಕ್ಷವಾಗಿ ರಾವಣ ಸೀತೆಯ ಮನಸ್ಸನ್ನು ಒಲಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಸೀತೆಯ ಮನಸ್ಸನ್ನು ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಇನ್ನು ಮುಂದೆ ಮತ್ತೇನು ಶಬ್ದಗಳನ್ನು ಬಳಸ್ತಾನೆ, ಮತ್ಯಾವ ತಂತ್ರಗಳನ್ನು ಬಳಸ್ತಾನೆ, ಸೀತೆ ಅದಕ್ಕೆ ಹೆಂಗೆ ಸ್ಪಂದಿಸ್ತಾಳೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.